ಪರಿವರ್ತನೆ ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ, ಈ ಒಂದು ಆಳವಾದ ಕರೆಯನ್ನು ಒಟ್ಟಿಗೆ ನೋಡೋಣ. ನಂಬಿಕೆ ಅಂದ್ರೆ ಏನು? ಹಲವೊಮ್ಮೆ ಅದೊಂದು ದೈವಿಕ ಚಿಹ್ನೆಗಳ ಹುಡುಕಾಟ ಅಲ್ವಾ? ಆದರೆ ಕೇವಲ ಅದ್ಭುತಗಳನ್ನೇ ಹುಡುಕ್ತಾ ಹೋದ್ರೆ ನಿಜವಾದ ಬದಲಾವಣೆಯಿಂದ ದೂರ ಆಗ್ತೀವಿ. ದೇವರ ಹತ್ರ ಹೋಗೋದು ಅಂದ್ರೆ ನಮ್ಮ ಅಗತ್ಯಗಳ ಪಟ್ಟಿ ತಗೊಂಡು ಹೋದಾಗ ಹಾಗಾಗತ್ತೆ. ಇದೊಂದು ವ್ಯವಹಾರದ ಥರ. ಈ ತರದ ನಂಬಿಕೆಯಿಂದ ನಾವು ಆಧ್ಯಾತ್ಮಿಕವಾಗಿ ಹತ್ತಿರ ಇದ್ರೂ ನಮ್ಮೊಳಗೆ ದೂರ ಇರ್ತೀವಿ. ಚರ್ಚ್ ಕೂಡ ಎಚ್ಚರಿಸುತ್ತೆ, ನಂಬಿಕೆ ಕೇವಲ ಆಚರಣೆ ಆದ್ರೆ ಅದರ ನಿಜವಾದ ಅರ್ಥನೇ ಕಳೆದು ಹೋಗುತ್ತೆ. ಹೀಗಾದಾಗ ದೇವರು ಕೇವಲ ಒಬ್ಬ ಪ್ರಾಬ್ಲಮ್ ಸಾಲ್ವರ್ ಆಗ್ತಾರೆ. ಪ್ರೀತಿ, ಕರುಣೆ ರೂಪ ಕಾಣಿಸೋದೇ ಇಲ್ಲ. ಹಾಗಾದ್ರೆ ಈ ಬಾಹ್ಯ ನಂಬಿಕೆಗೆ ಪರ್ಯಾಯವಾದ ದಾರಿ ಯಾವುದು? ಪೋಪ್ ಫ್ರಾನ್ಸಿಸ್ ಕೂಡ ಇದನ್ನೇ ಹೇಳ್ತಾರೆ, ಸತ್ಯ ಇಲ್ಲದ ಕ್ರೈಸ್ತ ಧರ್ಮ ಸಂಪೂರ್ಣವಾಗಿ ಟೊಳ್ಳು ಅಂತ. ಸೊ ಇದು ಬರೀ ಮಾತಿನಿಂದ ಮುಂದೆ ಹೋಗಿ ನಿಜವಾದ ಶರಣಾಗತಿಗೆ ಸಾಗುವ ಕರೆ. ನಿಜವಾದ ಪರಿವರ್ತನೆ ಅಂದ್ರೆ ನಮ್ಮ ಮನಸ್ಸಾಕ್ಷಿ ಮತ್ತೆ ನಡವಳಿಕೆ ಎರಡೂ ಬದಲಾಗಬೇಕು. ಅಂದ್ರೆ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಬಿಟ್ಟು ದೇವರನ್ನ ಪ್ರೀತಿಯ ಪ್ರಭುವಾಗಿ ನೋಡೋದು. ವಿಶೇಷವಾಗಿ ಲೆಂಟ್ ಕಾಲ ಪರಿವರ್ತನೆಯ ಈ ಕರೆಯನ್ನೇ ನಮಗೆ ನೆನಪಿಸುತ್ತೆ. ಇಲ್ಲಿ ನಮಗೊಂದು ಆಯ್ಕೆಯಿದೆ. ಕೇವಲ ಸಮಾಧಾನ ಹುಡುಕೋ ನಂಬಿಕೆ ಬೇಕಾ, ಅಥವಾ ನೈತಿಕ ಜವಾಬ್ದಾರಿ ತಗೊಳ್ಳೋ ನಂಬಿಕೆ ಬೇಕಾ? ಇದೇ ಆ ನಿರ್ಣಾಯಕ ತಿರುವು. ಸಮಾಧಾನದ ನಂಬಿಕೆಯಿಂದ ಪರಿವರ್ತನೆಯ ನಂಬಿಕೆಯ ಕಡೆಗೆ ಸಾಗುವುದು. ಈ ಬಗ್ಗೆ ಇನ್ನಷ್ಟು ಯೋಚಿಸಲು ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಬೋದು. ಮೊದಲನೇದು, ನಾನು ಹುಡುಕುತ್ತಿರೋದು ಪರಿವರ್ತನೆಯನ್ನ ಅಥವಾ ಕೇವಲ ಸಮಾಧಾನವನ್ನ? ಎರಡನೇ ಪ್ರಶ್ನೆ, ನನ್ನ ನಂಬಿಕೆ ಎಲ್ಲಾದ್ರೂ ನಿಷ್ಕ್ರಿಯ ಆಗ್ಬಿಟ್ಟಿದ್ಯಾ? ಮತ್ತೆ ಕೊನೆಯದಾಗಿ, ದೇವರ ಕರೆಗೆ ಇವತ್ತು ನಾನು ಹೇಗೆ ಸ್ಪಂದಿಸಬಹುದು? ಹಾಗಾಗಿ ನಮ್ಮ ಹೃದಯ ಚಿಹ್ನೆಗಳನ್ನ ಬಿಟ್ಟು ವಿಧೇಯತೆಯ ಕಡೆಗೆ, ಸಮಾಧಾನವನ್ನ ಬಿಟ್ಟು ಪರಿವರ್ತನೆಯ ಕಡೆಗೆ ಸಾಗಲಿ.